ಎಲ್ರಿಗೂ ನಮಸ್ಕಾರ. 1993ಯಲ್ಲಿ ಒಂದು ಸಿನಿಮಾ ಬರುತ್ತೆ, ಮ್ಯೂಸಿಕಲ್ ಹಿಟ್ ಸಿನಿಮಾ 'ಗೆಜ್ಜೆನಾದ'. ಈ ಸಿನಿಮಾದ ಹಾಡುಗಳ ಸೃಷ್ಟಿಯ ಹಿಂದಿರುವಂಥ ಸ್ವಾರಸ್ಯಕರ ಘಟನೆಗಳು ನಿಮಗೆ ಹೇಳಬೇಕು. ವಿಜಯ್ ಕುಮಾರ್ ಹಾಗೂ ನಂಜುಂಡಪ್ಪ ಅವರು ಇಬ್ಬರು ಡೈರೆಕ್ಟರ್ ಆ ಸಿನಿಮಾಗೆ. ಆ ಒಂದು ಪ್ರಾಜೆಕ್ಟ್ ಕೈ ಹಿಡ್ಕೊಂಡು ಮನೋಹರ್ ಸರ್ನ ಭೇಟಿ ಮಾಡ್ತಾರೆ, ನಮ್ಮ ವಿ ಮನೋಹರ್ ಸರ್ನ, ಮ್ಯೂಸಿಕ್ ಲಿರಿಕ್ಸು ಮಾಡ್ಸೋಕ್ಕೆ. ಕತೆ ಕೇಳಿ ಮನೋಹರ್ ಸರ್ಗೆ ತುಂಬ ಇಷ್ಟ ಆಗುತ್ತೆ. ಸರಿ ಮಾಡೋಣ ಅಂತಾರೆ. ಅವತ್ತೇ ಕಂಪೋಸಿಂಗ್ ಕೂರ್ತಾರೆ. ಒಂದಿನ ಫುಲ್ ಕೂರ್ತಾರೆ, ಒಂದು ಟ್ಯೂನ್ ಓಕೆ ಆಗುತ್ತೆ. ಮಾರನೇ ದಿನ ಇನ್ನೇನು ಕಂಪೋಸಿಂಗ್ ಕೂರಬೇಕು, ಉಪೇಂದ್ರ ಅವರು ಮನೋಹರ್ ಸರ್ನ ಭೇಟಿ ಮಾಡಿ ಅಲ್ಲಿ ಕುಮಾರ ಕೃಪದ ಹತ್ರ ಇರುವಂಥ ಒಂದು ಕುಮಾರ್ ಗೋವಿಂದ್ ಅವರ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದರೆ ಉಪೇಂದ್ರ ಅವರು ಆ ಟೈಮಲ್ಲಿ ಸಿನಿಮಾನ ಡೈರೆಕ್ಷನ್ ಮಾಡಕ್ಕೆ ಹೊರಟಿರ್ತಾರೆ. ಅದಕ್ಕೆ ಮ್ಯೂಸಿಕ್ ಮಾಡ್ಸೋಕ್ಕೆ ಮನೋಹರ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಎಲ್ಲ ಮಾತುಕತೆ ಆದಮೇಲೆ ಉಪೇಂದ್ರ ಅವ್ರಿಗೂ ಮನೋಹರ್ ಅವ್ರಿಗೂ ತುಂಬ ಸಲಿಗೆ, ತುಂಬ ಬಾಂಧವ್ಯ, ಅದೆಲ್ಲರಿಗೂ ಗೊತ್ತಿರೋದು, ಇವತ್ತಿಗೂ ಹಾಗೇ ಇದೆ. ಮನೋಹರ್, ನಾಳೆ ನಾವು ಸಕಲೇಶ್ಪುರಕ್ಕೆ ಹೊರಡಬೇಕು, ಅಲ್ಲಿ ಕೆರಗೋಡು ಎಸ್ಟೇಟ್ನಲ್ಲಿ ನಾವು ಕೆಲವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಅಲ್ಲೇ ಡಿಸ್ಕಷನ್ ಮಾಡೋಣ, ಹಾಗೆ ಅಲ್ಲೇ ಕಂಪೋಸ್ ಮಾಡ್ಕೊಂಡು ಟ್ಯೂನ್ ಹಾಕೊಂಡು ಬರೋಣ, ಒಂದು 2 ವಾರ ಆಗ್ಬೋದು, ಬಂದ್ಬಿಡಿ ಅಂತಾರೆ. ಆಗ ಮನೋಹರ್ ಅವರು, ಅಯ್ಯೋ ಉಪ್ಪಿ ಆಗಲ್ಲ, ನಾನು ಆಲ್ರೆಡಿ ಗೆಜ್ಜೆನಾದ ಅನ್ನೋ ಒಂದು ಹೊಸ ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ. ಈಗ ತಾನೇ ನಾನು ನಿನ್ನೆ ತಾನೇ ಒಂದು ಕಂಪೋಸಿಂಗ್ ಶುರು ಮಾಡಿದ್ದೀನಿ, ಒಂದು ಟ್ಯೂನ್ ಓಕೆ ಆಗಿದೆ, ನನಗಾಗಲ್ಲ ಉಪ್ಪಿ ಅಂತ. ಹಂಗೇಂದ್ರಲ್ಲಿ ಆಗಲ್ಲ, ನೀವು ಬರಲೇಬೇಕು ಮನೋಹರ್ ಅಂತ ಹೇಳ್ತಾರೆ ಅವರು, ನಮ್ಮ ಉಪೇಂದ್ರ ಅವರು. ಆಗ ಮನೋಹರ್ ಅವರು, ಇಲ್ಲ ಉಪ್ಪಿ ಆಗಲ್ಲ, ಆಲ್ರೆಡಿ ಕಮಿಟ್ ಆಗಿದ್ದೀನಿ, ಹೆಂಗೆ ಬರೋಕ್ಕೆ ಸಾಧ್ಯ, ದಯವಿಟ್ಟು ನಾನು ಬಿಟ್ಬಿಡಪ್ಪ ಅಂತ ಹೇಳ್ತಾರೆ. ಸರಿ, ನನಗೆ ಹೊಸಬ್ರು ಬೇಕು ಮ್ಯೂಸಿಕ್ ಮಾಡೋರು, ಯಾವ್ದ್ರಿಂದ ನೀವು ಸಜೆಸ್ಟ್ ಮಾಡಿ ಅಂತಾರೆ ಉಪೇಂದ್ರ ಅವರು. ಆಗ ಮನೋಹರ್ ಅವರು ಸೂಚಿಸುವಂಥ ಹೆಸರು ಸಾಧು ಕೋಕಿಲ. ಆಗ ಅವ್ರು ಇನ್ನೂ ಕೋಕಿಲ ಆಗಿರಲ್ಲ, ಸಾಧು ಮಾತ್ರ. ಚಾಮರಾಜಪೇಟೆಲಿ ಇರ್ತಾರೆ ಅದು ಸಾಧು ಅವರು. ಅವಾಗ ಉಪೇಂದ್ರ ಅವರಿಗೆ ಸಾಧು ಅವ್ರ ಪರಿಚಯ ಇರುತ್ತೆ ಆಲ್ರೆಡಿ, ಆದರೆ ಸಾಧು ಅವರು ಸಿನಿಮಾಗೆ ಮ್ಯೂಸಿಕ್ ಮಾಡೋಷ್ಟು ಟ್ಯಾಲೆಂಟ್ ಇದೆಯಾ ಅಂತ ಹೇಳೋದು ಉಪೇಂದ್ರ ಅವ್ರಿಗೆ ಗೊತ್ತಿರಲ್ಲ. ಆಗ ಮನೋಹರ್ ಹೇಳ್ತಾರೆ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಸಾಧು ಅವ್ರನ್ನ ಉಪೇಂದ್ರ ಅವ್ರಿಗೆ ಹೇಳ್ತಾರೆ, ಇವರೇ ಮ್ಯೂಸಿಕ್ ಮಾಡ್ತಾರೆ ಮಾಡಿ ಅಂತ. ಆಗ ಸಾಧು ಅವರಿಗೆ ಉಪೇಂದ್ರ ಅವರು, ನಾಳೆ ಬರ್ತೀನಿ ಸಕಲೇಶ್ಪುರಕ್ಕೆ ಅಂತ ಕೇಳ್ತಾರೆ. ಸರಿ ಆಯ್ತು ಸರ್, ಬರ್ತೀನಿ ಸರ್, ಹೋಗೋಣ ಅಂತಾರೆ ಸಾಧು ಅವರು. ಅವ್ರಿಗೊಂದು ಅವಕಾಶ ಬೇಕಿರುತ್ತೆ ಪ್ರೂವ್ ಮಾಡ್ಕೊಳಕ್ಕೆ. ಅಲ್ಲಿಗೆ ಸಾಧು ಅವರು ಇಷ್ಟು ಸಿನಿಮಾಗೆ ಮ್ಯೂಸಿಕ್ಗೆ ಆಯ್ಕೆ ಆಗೋಕ್ಕೆ ಮುಖ್ಯ ಕಾರಣ ಮನೋಹರ್ ಅವರು. ಕುಮಾರ್ ಗೋವಿಂದ್ ಅವರು ಈ ಹಿಂದೆ ಒಂದು ಚಾನಲ್ನಲ್ಲಿ ಹೇಳಿದ್ದು ನಾನು ಕೇಳ್ಕೊಂಡಿದ್ದೀನಿ, ಮೆಜೆಸ್ಟಿಕ್ಕಲ್ಲಿ ಸಿಕ್ಕಿದ್ರು ಸಾಧು ಅವರು, ಅಲ್ಲಿ ನಾವು ಮಾತಾಡ್ದು ಅವ್ರನ್ನ ಓಕೆ ಮಾಡೋದು ಅಂತ. ಅದ್ರ ಬಗ್ಗೆ ನನಗೆ ನಿಖರವಾಗಿ ಅಷ್ಟು ಐಡಿಯಾ ಇಲ್ಲ. ಆದರೆ ಮನೋಹರ್ ಅವ್ರ ಪ್ರಕಾರ ಉಪೇಂದ್ರ ಅವರಿಗೆ ಇಷ್ಟು ಸಿನಿಮಾಗೆ ಸಾಧು ಅವ್ರನ್ನ ಆ ಹೆಸರು ಸೂಚಿಸೋದೇ ಮನೋಹರ್ ಅವರು ಉಪೇಂದ್ರ ಅವರಿಗೆ. ಇದು ನಡೆದಂಥ ಕತೆ. ಅಲ್ಲಿಗೆ ಸಾಧು ಅವರು ಇಷ್ಟಿಗೆ ಎಂಟ್ರಿ ಆಯ್ತಾರೆ. ಮನೋಹರ್ ಅವರು ಬ್ಯಾಕ್ ಟು ಗೆಜ್ಜೆನಾದ. ಅಲ್ಲಿ ನೋಡಿ, ಸಾಧು ಅವರ ಒಂದು ಪ್ರತಿಭೆಯ ಒಂದು ಬೇರಿಗೆ ಮೊದಲ ನೀರು ಹನಿ ಹಾಕೋದೇ ಮನೋಹರ್ ಅವರು. ಅದಕ್ಕೆ ಸಾಧು ಅವ್ರಿಗೆ ಹೆಮ್ಮರವಾಗಿ ಬೆಳೆದಿದ್ದಾರೆ. ಮ್ಯೂಸಿಕಲ್ಲಿ ಎಷ್ಟು ಹೆಸರು ಮಾಡಿದ್ರು, ನಟನಾಗಿ ಎಷ್ಟು ಹೆಸರು ಮಾಡಿದ್ರು. ಅದೇ ರೀತಿ ಉಪೇಂದ್ರ ಅವ್ರಿಗೂ ಕೂಡ ಒಂದು ಮನೋಹರ್ ಅವರು ಬರೆದಂಥ ಹಾಡನ್ನ ಕಾಶಿನಾಥ್ ಅವ್ರಿಗೆ ಕಾಣಿಸದೆ ಇಟ್ಕೊಂಡು ಉಪೇಂದ್ರ ಬರೆದಂಥ ಹಾಡನ್ನ ಕೊಡ್ತಾರೆ ಮನೋಹರ್ ಅವರು ಕಾಶಿನಾಥ್ ಅವ್ರಿಗೆ. ಅಲ್ಲೂ ಕೂಡ ಮನೋಹರ್ ಅವರು ತನ್ನ ಬಿಡುತನ ಮೆರೀತಾರೆ. ಉಪೇಂದ್ರ ಕೂಡ ಎಷ್ಟು ಅಗಾಧವಾಗಿ ಬೆಳೆದ್ರು ಅಲ್ವಾ. ಮನೋಹರ್ ಅವರಂಥ ವ್ಯಕ್ತಿ ಈಗ ಸಿಗೋದು, ಈಗಿನ ಜನ್ರೇಷನ್ ಸಿಗೋದು ಭಾರಿ ಕಷ್ಟ. ಅವ್ರನ್ನೆಲ್ಲ ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ, ಅಂಥ ಒಳ್ಳೆ ವ್ಯಕ್ತಿ ಮನೋಹರ್ ಅವರು. ಹಾಗೆ ಮನೋಹರ್ ಅವರು ಮತ್ತೆ ಗೆಜ್ಜೆನಾದ ಕಂಪೋಸಿಂಗ್ ಕೂತ್ಕೋತಾರೆ. ಒಂದು 4 ದಿನ ಕಂಪೋಸ್ ಮಾಡ್ತಾರೆ, ಎಲ್ಲ ಟ್ಯೂನ್ ಓಕೆ ಆಗುತ್ತೆ. ಯಾರು ಲಿರಿಕ್ಸ್ ಬರೆಯೋದು ಅಂತ ಅಲ್ಲಿ ಶುರುವಾಗುತ್ತೆ ಮಾತುಕತೆ. ಹೇಗೂ ಮನೋಹರ್ ಅವರು ಚೆನ್ನಾಗಿ ಬರೀತಾರೆ, ನೀವೇ ಬರೆದ್ಬಿಡಿ ಅಂತಾರೆ ನಂಜುಂಡಪ್ಪ ವಿಜಯ್ ಕುಮಾರ್ ಅವರು. ಇಲ್ಲ ಸರ್, ನಾನು ಬರೆಯಲ್ಲ, ಹಂಸಲೇಖ ಅವ್ರ ಹತ್ರ ಬರ್ತಾನೆ ಲಿರಿಕ್ಸು ಅಂತಾರೆ. ಯಾಕೆಂದರೆ ಮನೋಹರ್ ಅವರಿಗೆ ಹಂಸಲೇಖ ಅವ್ರ ಹತ್ರ ಒಂದು ಸಾಂಗತ್ಯ, ಒಂದು ಗುರುಸ್ಥಾನ ಕೊಟ್ಟಿರ್ತಾರೆ. ಹಂಸಲೇಖ ಚೆನ್ನಾಗಿ ಬರೀತಾರೆ, ಆವಾಗ ಒಳ್ಳೆ ಹೆಸರಿರುತ್ತೆ ಹಂಸಲೇಖ ಅವರಿಗೆ, ತುಂಬ ಟಾಪಲ್ಲಿರ್ತಾರೆ. ಹಂಸಲೇಖ SPB ಅಂದರೆ ಅವೆಲ್ಲ ಬ್ರ್ಯಾಂಡ್, ಒಂದು ಬ್ರ್ಯಾಂಡ್ ಅದು ಹಂಗಿರುತ್ತೆ. ಅವರೇ ಬರೀಲಿ ಲಿರಿಕ್ಸು ಅಂತ. ಆಯಿತು ಅಂತ ಒಪ್ಕೋತಾರೆ ಡೈರೆಕ್ಟ್ರು, ಸರಿ ಬರ್ಸಿ ಪರವಾಗಿಲ್ಲ ಅಂತ. ಮನೋಹರ್ ಅವರು ಆ ಸ್ಕ್ರಿಪ್ಟು ಮತ್ತು ಟ್ಯೂನ್ ತೊಗೊಂಡು ಹಂಸಲೇಖ ಮನೆಗೆ ಹೋಗ್ತಾರೆ. ಹಂಸಲೇಖ ಅವರು ಅವಾಗ ಓವರ್ ಕ್ರೌಡೆಡ್ ಬ್ಯುಸಿಲಿರ್ತಾರೆ, ತುಂಬ ಬ್ಯುಸಿ. ಅವಾಗ ಹೇಳ್ತಾರೆ, ಕತೆ ಚೆನ್ನಾಗಿದೆ ಕಣಪ್ಪ, ಸಖತ್ತಾಗಿ ಒಳ್ಳೆ ಟ್ಯೂನು ಹಾಕಿದ್ಯಾ, ಚೆನ್ನಾಗಿದೆ, ನಾನು ಮಾಡ್ಕೊಡ್ತೀನಿ, ಬರ್ಕೊಡ್ತೀನಿ, ಒಂದು ರೌಂಡ್ ನೀನು ಬರ್ಕೊಂಡು ಬಾ, ಫಸ್ಟು ಒಂದು ರೌಂಡ್ ಬರ್ಕೊಂಡು ಬಾ, ಆಮೇಲೆ ನಾನು ಅದರಲ್ಲಿ ಕರೆಕ್ಷನ್ ಮಾಡ್ತೀನಿ, ಇಲ್ಲ ಬೇರೆ ಬರ್ಕೊಡ್ತೀನಿ ನೋಡೋಣ ಅಂತಾರೆ. ಸರಿ ಅಂತ ಹೇಳಿ ಮನೋಹರ್ ವಾಪಸ್ ಬರ್ತಾರೆ. ಸಂಖ್ಯೆ ಸ್ಟುಡಿಯೋದಲ್ಲಿ ಮನೋಹರ್ ಅವರು ಅವ್ರು ಹಾಕಿದ ಟ್ಯೂನಿಗೆ ಒಂದು ಆರ್ಕೆಸ್ಟ್ರಾ ಮಿಕ್ಸಿಂಗ್ ಇರುತ್ತೆ, ಅದನ್ನ ಬ್ಯಾಲೆನ್ಸಿಂಗ್ ಮೆಥಡ್ ಅಂತಾರೆ, ಅದು ಆವಾಗ ಮಾಡಬೇಕಿರುತ್ತೆ, ಅದು ಮಾಡ್ತಾ ಇರ್ತಾರೆ. ಆಗ ಸುನದ್ ಆಡಿಯೋ ಕಂಪ್ನಿಯವರು ಬರ್ತಾರೆ ಅಲ್ಲಿಗೆ, ಸಂಖ್ಯೆ ಸ್ಟುಡಿಯೋಗೆ. ಆ ಟ್ಯೂನ್ಗಳು ಕೇಳಿ ಖುಷಿಯಾಗ್ಬಿಡುತ್ತೆ ಅವರಿಗೆ, ಇದು ಯಾವ ಸಿನಿಮಾ ಟ್ಯೂನು ಅಂತ. ಈಗ ಹೊಸದಾಗಿ ಮಾಡ್ತಾ ಇದ್ದೀನಿ ಸರ್ ಗೆಜ್ಜೆನಾದ ಸಿನಿಮಾ ಟ್ಯೂನು ಅಂತ. ನಾನು ತಗೋತೀನಿ ಆಡಿಯೋ ರೈಟ್ಸು ಅಂತಾರೆ. ಸಿನಿಮಾ ಇನ್ನೂ ವಾಯ್ಸ್ ಮಿಕ್ಸಿಂಗೇ ಆಗಿಲ್ಲ, ನಾನು ತಗೋತೀನಿ ಆಡಿಯೋ ರೈಟ್ಸು ಅಂತಾರೆ. ಆವಾಗ ಮನೋಹರ್ ಹೇಳ್ತಾರೆ, ಇಲ್ಲ ಇನ್ನೂ ಫ್ರೇಮ್ ಹಾಕಿಲ್ಲ. ಅಂದರೆ ಫ್ರೇಮ್ ಹಾಕೋದು ಅಂದರೆ ಇಂಡಸ್ಟ್ರೀಲಿ ಒಂದು ಸಿನಿಮಾ ಎಲ್ಲ ಹಾಡೆಲ್ಲ ಆದಮೇಲೆ, ಫೈನಲ್ ಕಾಪಿ ಆದಮೇಲೆ ಫ್ರೇಮ್ ಹಾಕೋದು ಅಂತ. ಇನ್ನೂ ಫ್ರೇಮ್ ಹಾಕಿಲ್ಲ, ಇನ್ನೂ ವಾಯ್ಸ್ ಮಿಕ್ಸಿಂಗ್ ಆಗಿಲ್ಲ ಸರ್ ಅಂತ. ಪರವಾಗಿಲ್ಲ, ಟ್ಯೂನ್ ತುಂಬ ಚೆನ್ನಾಗಿದೆ, ಒಳ್ಳೆ ಹಾಡೇ ಮಾಡ್ತೀರಾ ನೀವು, ನಾನು ತಗೋತೀನಿ ಅಂತಾರೆ. ಮನೋಹರ್ ಸರ್ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಈ ಹಿಂದೆ ಹಂಸಲೇಖ ಅವರು ಹೇಳಿದ್ರು, ಟ್ಯೂನ್ ತುಂಬ ಚೆನ್ನಾಗಿದೆ ಕಣೋ, ಬರ್ಕೊಬಾ ನೀನೇ ಅಂತ. ಅದು ಒಂದು ಕಾನ್ಫಿಡೆನ್ಸು. ಅದೇ ರೀತಿ ಸುನದ್ ಕಂಪ್ನಿಯವರು ಕೂಡ ಹೇಳಿದ್ರು, ಚೆನ್ನಾಗಿದೆ ಟ್ಯೂನ್, ನಾನು ತಗೋತೀನಿ ಅಂತ. ಆಗ ಆಡಿಯೋಸ್ ಅಲ್ಲಿ ಸೇಲ್ ಆಗುತ್ತೆ, ಆಡಿಯೋ ರೈಟ್ಸು ಅಲ್ಲಿ ಮಾರಾಟ ಆಗುತ್ತೆ. ಆಗ ಕ್ಯಾಸೆಟ್ ಹಿಂದ್ಗಡೆ ಕೆಲವು ಲೇಬಲ್ಗಳು ಬರೋದಲ್ಲ, ಆ ಲೇಬಲ್ಲೇ ಬರಿಬೇಕಲ್ಲ ಯಾರು ಸಾಹಿತ್ಯ ಸಂಗೀತ ಅಂತ. ಅಲ್ಲಿ ಹಂಸಲೇಖ ಅವರು ಹಾಡು ಬರ್ಕೊಡ್ತೀನಿ ಅಂತ ಮನೋಹರ್ ಅವ್ರಿಗೆ ಹೇಳಿದ್ರಲ್ವ,
ಆ ಒಂದು ಹೋಪ್ ಮೇಲೆ, ನಂಬಿಕೆ ಮೇಲೆ ಸಾಹಿತ್ಯ, ಹಂಸಲೇಖ, ಸಂಗೀತ ಮನೋಹರ್ ಅಂತ ಕೊಟ್ಬಿಡ್ತಾರೆ. ಅವ್ರು ತಗೊಂಡು ಹೋಗ್ತಾರೆ ಆಡಿಯೋ ಕಂಪನಿಯವ್ರು. ಆಮೇಲೆ ಮನೋಹರ್ ಅವರು ಒಂದು ಡಮ್ಮಿ ಲಿರಿಕ್ಸ್ ಬರೆದು, ಅದು ಫೈನಲ್ ಲಿರಿಕ್ಸ್ ಅಲ್ಲ, ಒಂದು ರಫ್ ಲಿರಿಕ್ಸ್ ಬರೋದು, ಎಲ್ಲ ಹಾಡು ಬರೀತಾರೆ ಮನೋಹರ್ ಅವರು, ಡಮ್ಮಿ ಲಿರಿಕ್ಸ್ ಅಂತ ಬರೀತಾರೆ. ಅದನ್ನ ನಮ್ಮ ಹೆಸರಾಂತ ಗಾಯಕರು, ಈಗ ನಮ್ಮೊಂದಿಗೆ ಇಲ್ಲ ಅವರು, ಎಲ್ ಎನ್ ಶಾಸ್ತ್ರಿ ಅವರು, ಅವ್ರ ಹತ್ರ ಆಡಿಸ್ತಾರೆ. ಇದು ತುಂಬ ಗಮನಿಸಬೇಕಾದ ಅಂಶ. ಡಮ್ಮಿ ಲಿರಿಕ್ಸ್ ಬರೆದು ಶಾಸ್ತ್ರಿ ಅವ್ರನ್ನ ಆಡಿರ್ತಾರೆ. ಅದು ತಗೊಂಡು ಹಂಸಲೇಖ ಅವರು ಮನೆಗೆ ಹೋಗ್ತಾರೆ ಮನೋಹರ್ ಅವರು. ಹಂಸಲೇಖ ಅವರು ಪೂರ್ತಿ ಹಾಡು ನೋಡ್ತಾರೆ, ಅದು ಕೇಳ್ತಾರೆ, ಲಿರಿಕ್ಸ್ ಎಲ್ಲ ನೋಡ್ತಾರೆ. ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಮನೋಹರ್ ಕ್ಲಾಸ್ ತಗೊಂತಾರೆ ಇವರು, ಹಂಸಲೇಖ ಅವರು. ಇದಕ್ಕಿಂತ ಲಿರಿಕ್ಸ್ ಬೇಕಾ, ಅದ್ಭುತವಾಗಿ ಬರೆದಿದೆಯಲ್ಲಪ್ಪ, ಇದಕ್ಕಿಂತ ಏನು ಬರೆಯೋಕ್ಕೆ ಸಾಧ್ಯ, ಚೆನ್ನಾಗೇ ಬರೆದಿದ್ಯಾ ಅಂತೇಳಿ ಒಂದೊಂದು ಪದಗಳನ್ನ ಆಡಿ ತೋರಿಸ್ತಾರೆ ಹಂಸಲೇಖ ಅವರು. ಮಳ್ಳಿ ಮಳ್ಳಿ ಮಿಂಚುಳ್ಳಿ, ಜಾಣ ಜಾಣ ಕಾಜಾಣ, ಕುಹು ಕುಹು ಕೂಗೆ ಓ ಮೈನ, ಈ ಜೋಡಿ ಒಂದಾಗಲು, ಮೇಘ ಓ ಮೇಘ ಸುರಿ ಕಂಬನಿ, ನೋಡು ಎಲ್ಲೆಲ್ಲೂ ಕಹಿ ಮಾರ್ದನಿ. ಇದೆಲ್ಲ ಹಂಸಲೇಖ ಅವ್ರು ಓದಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಮನೋಹರ, ಸಾಕಿದ್ದೇನೆ, ಒಳ್ಳೆ ಸಾಹಿತ್ಯನ ಯಾಕೆ ಸಾಯಿಸ್ತೀರಾ ಅಂತ ಕೇಳ್ತಾರೆ. ಅಲ್ಲಿಗೆ ಆ ಸಾಹಿತ್ಯ ಓಕೆ ಆಗುತ್ತೆ, ಸಂಗೀತ ಸಾಹಿತ್ಯ ಎರಡು ಮನೋಹರದೇ ಆಗುತ್ತೆ. ಬಂದು ಆಮೇಲೆ ಅದನ್ನ ಎಸ್ ಪಿ ಬಿ ಅವರು, ಎಲ್ ಎನ್ ಶಾಸ್ತ್ರಿ ಅವರು, ಚಿತ್ರಮ್ಮ ಅವರು, ಬಿ ಆರ್ ಛಾಯಾ ಹೆಂಗೆ ಆಡಿದ್ದಾರೆ ನಿಮಗೆಲ್ಲ ಗೊತ್ತು, ಹಾಡು ಕೇಳಿದಿರಿ. ಆದರೆ ಆಡಿಯೋ ಕಂಪನಿಗೆ ಫಸ್ಟ್ ಹೆಸರು ಕೊಟ್ಟಿದ್ರಲ್ಲ ಸಾಹಿತ್ಯ ಹಂಸಲೇಖ ಅಂತ, ಅದು ಆಡಿಯೋ ಕಂಪ್ನಿಯವರು ಚೇಂಜ್ ಬೇಕು ಅಂತ ಮಾಡಿಲ್ವೋ ಆ ಹೆಸರಿಗೋಸ್ಕರ, ಇಲ್ಲ ಇವ್ರು ಹೇಳಕ್ಕೆ ಮರ್ತರೋ ಗೊತ್ತಿಲ್ಲ. ಆ ಒಂದು ಕ್ಯಾಸೆಟ್ ಎಲ್ಲ ಒಂದು ಫಸ್ಟ್ ಲೋಡ್ ಬರುತ್ತೆ, ಫಸ್ಟ್ ಲಾಟ್ ಬರುತ್ತೆ ಕ್ಯಾಸೆಟ್. ಆ ಲಾಟು ಕರ್ನಾಟಕ ಪೂರ್ತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಕ್ಯಾಸೆಟ್ಗಳು, ಮೈಸೂರು, ಬೆಂಗಳೂರು ಕಡೆ ಎಲ್ಲ. ಅಲ್ಲೇ ಸಾಹಿತ್ಯ ಹಂಸಲೇಖ ಅಂತಲೇ ಬಂದ್ಬಿಡುತ್ತೆ. ಆಗ ಮನೋಹರ್ ಅವರು, ಇಲ್ಲ ನಾನೇ ಬರೆದಿದ್ದು, ಹಂಸಲೇಖ ಅವರೇ ಪ್ರೋತ್ಸಾಹ ಕೊಟ್ಟರು, ಅವರು ನಾನು ಒಂದು ಪದನೂ ಇದು ಚೇಂಜ್ ಮಾಡೋದು ಬೇಡ ಅಂತ ಹೇಳಿದ್ರು, ನಾನೇ ಬರೆದಿದ್ದು ಅಂತ ಹೇಳ್ತಾರೆ ಆಡಿಯೋ ಕಂಪನಿಯವರಿಗೆ. ಆದರೂ ಚೇಂಜ್ ಮಾಡಲ್ಲ ಅವರು, ಆ ಹೆಸರು ಉಳ್ಕೊಳ್ಳುತ್ತೆ. ಅಭಿಮಾನಿಗಳು, ಸಿನಿಮಾ ಪ್ರೇಕ್ಷಕರು ಕೂಡ ಆವಾಗ ಸಾಹಿತ್ಯ ಹಂಸಲೇಖ ಅಂತಲೇ ಅನ್ಕೋತಾರೆ. ಯಾಕೆಂದರೆ ಮನೋಹರ್ ಅವರು ಕೂಡ ಹಂಸಲೇಖ ಅವರ ಸಾಂಗತ್ಯ ಚೆನ್ನಾಗಿರೋದ್ರಿಂದ, ಹೋಗಿ ಬಂದು ಅವ್ರದ್ದು ರೆಕಾರ್ಡಿಂಗು, ಲಿರಿಕ್ಸ್ ಎಲ್ಲ ಕೂತ್ಕೊಂಡು ಇವರು ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ಮನೋಹರ್ ಅವರು ಆ ಹಂಸಲೇಖ ಅವರ ಶೈಲಿನ ನೋಡ್ಕೊಂಡಿರ್ತಾರೆ, ಆ ಆಡು ಭಾಷೆಯಲ್ಲಿ ಹಾಡು ಮಾಡೋದನ್ನ ಕಲ್ತ್ಕೊಂಡಿರ್ತಾರೆ, ಅವ್ರು ಹಂಗೆ ಬರೆದಿರ್ತಾರೆ. ಅದೆಲ್ಲರಿಗೂ ಹಂಸಲೇಖ ಅನ್ಕೊಬಿಡ್ತಾರೆ. ಆದರೆ ಒಂದು ಪದ ಕೂಡ ಅಲ್ಲಿ ಹಂಸಲೇಖ ಅವ್ರು ಬರೆದಿಲ್ಲ, ಮನೋಹರೇ ಬರೆದಿದ್ದು. ಆಮೇಲೆ ತುಂಬ ಟೈಮ್ ಆದಮೇಲೆ ಲಹರಿ ಕಂಪ್ನಿಗೆ ಹೋಗಿ ಅಲ್ಲಿ ವೇಲು ಅವ್ರನ್ನ ಮೀಟ್ ಮಾಡಿ ಮನೋಹರ್ ಅವರು, ಹಂಸಲೇಖ ಅವರೇ ಹೇಳಿದಾರಪ್ಪ ಚೆನ್ನಾಗಿದೆ, ಚೇಂಜ್ ಮಾಡೋದು ಬೇಡ ಅಂತೇಳಿ, ಅವ್ರು ಸಪೋರ್ಟ್ ಮಾಡಿದ್ದಾರೆ, ಅವ್ರು ಬರೆದಿಲ್ಲ ನಾನೇ ಬರೆದಿದ್ದು ಅಂತೇಳಿ ಆಮೇಲೆ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ಹಂಸಲೇಖ ಅವ್ರು ಹೇಳ್ಕೊ ಬಂದರು, ಇಲ್ಲ ಇದು ಬರೆದಿದ್ದೆಲ್ಲ ಪೂರ್ತಿ ಮನೋಹರ್, ನಾನು ಬರೆದಿಲ್ಲ ಅಂತ. ಇದೆಲ್ಲ ಆಗಿ ಸಿನಿಮಾ ಹಿಟ್ಟು, ಹಾಡು ಸೂಪರ್ ಡೂಪರ್ ಹಿಟ್ಟು. ಅಮೆರಿಕನ್ ಕಾಲೋನಿ ಅಂತ ಒಂದು ಏರಿಯಾ ಇದೆ ಫಿಲಮ್ ಚೇಂಬರ್ ಅಪೋಸಿಟ್ಟು, ಅದು ಇಷ್ಟಿಕ್ಕ ಏರಿಯಾ, ಬಟ್ ಅಮೆರಿಕನ್ ಕಾಲೋನಿ ದೊಡ್ಡ ಏರಿಯಾ ಹೆಸರೋದಕ್ಕೆ. ಅಲ್ಲಿ ಮನೋಹರ್ ಅವರು ಅಲ್ಲೇ ವಾಸ್ತವ್ಯ ಹೂಡಿರ್ತಾರೆ. ಬ್ಯಾಚುಲರ್ ಲೈಫ್ ಆವಾಗ, ಇನ್ನು ಮದುವೆ ಆಗಿರಲ್ಲ, ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾರೆ. ಮನೋಹರ್ ಅವರಿಗೆ ಬೆಳಿಗ್ಗೆ ಎದ್ದು ನ್ಯೂಸ್ ಪೇಪರ್ ಓದೋ ಅಭ್ಯಾಸ. ಅವರು ಇವತ್ತು ಕೂಡ ಬೆಳಿಗ್ಗೆ ಎದ್ದು ಒಂದು 2-3 ನ್ಯೂಸ್ ಪೇಪರ್ ಓದ್ತಾರೆ. ಅವತ್ತು ಹಂಗೇನೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ಸಿನಿಮಾ ಅವಾರ್ಡ್ಗಳು ಅಂತ ಹಾಕಿರ್ತಾರೆ. ಅಲ್ಲಿ ಚಿನ್ನಾರಿ ಮುತ್ತಕ್ಕೆ ಬೆಸ್ಟ್ ಮ್ಯೂಸಿಕ್ ಅಂತ ಸಿ ಅಶ್ವತ್ಗೆ, ಗೆಜ್ಜೆನಾದ ಅಂತ ಬೆಸ್ಟ್ ಲಿರಿಕ್ಸ್ ಅಂತ ಮನೋಹರ್ ಸರಿಗೆ ಬಂದಿರುತ್ತೆ. ಖುಷಿಯಾಗ್ಬಿಡ್ತಾರೆ ಮನೋಹರ್ ಸರ್, ನನಗೆ ಅವಾರ್ಡ್ ಬಂದ್ಬಿಟ್ಟಿದೆ ಕಂಡ್ರು ಅಂತೇಳಿ ಎಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಸ್ವೀಟ್ ಕೊಟ್ಟು ಸಂಭ್ರಮ ಆಚರಿಸ್ತಾರೆ. ಅದು ಗುಲ್ಬರ್ಗದಲ್ಲಿ ಆಗೋದು ಅವಾರ್ಡ್ ಫಂಕ್ಷನು. ಅಲ್ಲಿಗೆ ಸಿ ಅಶ್ವತ್ ಮನೋಹರ್ ಒಟ್ಟಿಗೆ ಹೋಗ್ತಾರೆ ಗುಲ್ಬರ್ಗಕ್ಕೆ, ಅವಾರ್ಡ್ ತೊಗೊಂಡು ಬರ್ತಾರೆ. ಆಮೇಲೆ ಗೊತ್ತಾಗುತ್ತೆ, ತುಂಬ ದಿನ ಆದಮೇಲೆ ಮನೋಹರ್ಗೆ ಗೊತ್ತಾಗುತ್ತೆ, ಈ ಈ ಹಾಡಿಗೆ ಅವಾರ್ಡ್ ಕೊಡಬೇಕು ಅಂತ ಸಜೆಸ್ಟ್ ಮಾಡಿದವರು ಮನೋಹರ್ ಸರಿಗೆ ಸಿಗಬೇಕು ಅಂತೇಳಿ ಕಮಿಟಿಲಿ ಇದ್ದಂಥ ಬರಗೂರು ರಾಮಚಂದ್ರಪ್ಪ ಅವರು, ಅವ್ರು ನೆನೆಸ್ಕೋಬೇಕು ಮನೋಹರ್ ಅವರು. ಆಮೇಲೆ ಅವ್ರನ್ನ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳ್ತಾರೆ. ಇದಿಷ್ಟು ಆದ ಘಟನೆಗಳು ನೋಡಿ, ಒಂದು ಸಿನಿಮಾದ ಹಾಡಿನ ಸೃಷ್ಟಿಯ ಹಿಂದೆ ಎಷ್ಟು ವಿಷಯಗಳಿರುತ್ತೆ ಅಂತ. ಹಾಗಾಗಿ ಆ ಬೆಸ್ಟ್ ಲಿರಿಕ್ಸ್ ಅಂತ ಮನೋಹರ್ಗೆ ಅವಾರ್ಡ್ ಬರುತ್ತೆ. ಅದರಲ್ಲಿ ಅದ್ಭುತ ಲಿರಿಕ್ಸ್ ಬರ್ದಿದ್ದಾರೆ ಮನೋಹರ್ ಅವರು. ಒಂದು ಹಾಡಲ್ಲಿ ಕುಹು ಕುಹು ಕೂಗೆ ಓ ಮೈನ, ಈ ಜೋಡಿ ಒಂದಾಗಲು ಅಂತೇಳಿ ಹಾಡಲ್ಲಿ ವಜ್ರದುಂಬಿ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ. ಅಂದರೆ ನೈಟು ಕಾಣುವಂಥ ಒಂದು ದುಂಬಿ, ಅದು ಬೆಳಕು ಬೀರೋ ದುಂಬಿ. ಆ ವಜ್ರದುಂಬಿ ಅಂತ ಹೇಳೋ ಪದನ ಎಲ್ಲಿ ತಗೊಂಡ್ರು ಮನೋಹರ್ ಅಂದರೆ, ಒಬ್ಬ ಸಾಹಿತಿ ಎಷ್ಟು ಚೆನ್ನಾಗಿ ಕೃಷಿ ಮಾಡಬೇಕು ಅಂದರೆ, ಸಿದ್ಧಗಂಗಾ ಕ್ಷೇತ್ರದ ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಒಬ್ಬರು ಪುಸ್ತಕ ಬರೆದಿದ್ರು. ಆ ಪುಸ್ತಕದಲ್ಲಿ ವಜ್ರದುಂಬಿ ಅಂತ ನೋಟ ಅಂತ ಬರ್ತಿರುತ್ತೆ. ಆ ವಜ್ರದುಂಬಿ ಅಂತ ಹೇಳೋ ಒಂದು ಪದನ ಮನೋಹರ್ ಅವರು ಯೋಚನೆ ಮಾಡ್ಕೊಂಡಿರ್ತಾರೆ, ಅಲ್ಲಿ ಸೇರಿಸಿರ್ತಾರೆ ಅದನ್ನ. ಇದು ಒಬ್ಬ ಸಾಹಿತಿಯ ಚಾಕಚಕ್ಯತೆ ನೋಡಿ. ಒಂದು ಹಾಡಿನ, ಒಂದು 4-5 ಹಾಡಿನ ಹಿಂದೆ ಎಷ್ಟು ಕಥೆಗಳಿರುತ್ತೆ ಅಂತ ಯೋಚನೆ ಮಾಡಬೇಕು ನಾವು. ಇದು ಕಪೋಲ ಕಲ್ಪಿತ ಆಗಲಿ, ಅಂತೆ ಮಾತಾಗಲಿ ಅಲ್ಲ, ಮನೋಹರ್ ಸರೇ ನನಗೆ ಹೇಳಿದ್ದು. ತುಂಬ ವರ್ಷಗಳಿಂದ ಹೇಳಿದರು. ಮತ್ತೆ ಮೊನ್ನೆ ಅವ್ರನ್ನ ನಾನು ಫೋನ್ ಮಾಡಿ ಕೇಳ್ಬಿಟ್ಟು, ಸರ್ ಈ ಒಂದು ಗುರುಗಳಿಗೆ ಹೇಳಬೇಕು, ನಾನು ಈ ಗೆಜ್ಜೆನಾದ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಇಷ್ಟು ಮಾಹಿತಿ ಕೊಟ್ಟರು. ನಿಜವಾಗ್ಲೂ ಮನೋಹರ್ ಅಂತ ವ್ಯಕ್ತಿತ್ವ ಸಿನಿಮಾ ರಂಗದಲ್ಲಿ ಭಾರಿ ಕಡಿಮೆ, ಮೇರು ವ್ಯಕ್ತಿತ್ವ ಅವರು. ಹ್ಯಾಟ್ಸ್ ಆಫ್ ಟು ಮನೋಹರ್ ಸರ್. ಈಗ ವಿಡಿಯೋ ಮುಗಿತಾ ಇದೆ. ಈಗ ನಿಮ್ಮ ಮೊಬೈಲ್ನಲ್ಲೋ, ಯೂಟ್ಯೂಬಲ್ಲೋ, ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲೋ ಗೆಜ್ಜೆನಾದ ಹಾಡು ಕೇಳಿ, ಅದ್ಭುತ ಸಾಹಿತ್ಯ ಸಂಗೀತ ಕೇಳಿ, ಒಮ್ಮೆ ಹಾಡನ್ನ ಗುನುಗಿ ನಮ್ಮ ಮನೋಹರ್ ಸರ್ಗೊಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು.